ಈ ಒಂದು ವಿಡಿಯೋದಲ್ಲಿ ನಾವು ಕ್ಯೂಬ್ ಮತ್ತು ಡೈಸ್ನ ರಿಲೇಟೆಡ್ ಕ್ವಶನ್ನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಕ್ವಶನ್ ಏನಿದೆಯಪ್ಪ ಅಂದರೆ 6 ಲೆಟರ್ಸ್ ಯು ವಿ ಡಬ್ಲ್ಯೂ ಎಕ್ಸ್ ವೈ ಆ್ಯಂಡ್ ಝೆಡ್ ಆರ್ ರಿಟರ್ನ್ ಆನ್ ಡಿಫ್ರೆಂಟ್ ಫೇಸಸ್ ಆಫ್ ಎ ಡೈಸ್. The figure below shows two positions of this dice. Which letter is on the face opposite the letter V? ಅಂದರೆ ಇಲ್ಲಿ 6 ಲೆಟರ್ಸ್ ಇದ್ದಾವೆ, ಯು ವಿ ಡಬ್ಲ್ಯೂ ಎಕ್ಸ್ ವೈ ಆ್ಯಂಡ್ ಝೆಡ್ ಅಂತ. ಇದರಲ್ಲಿ ಅಪೋಸಿಟ್ ಅಂದರೆ ಇವಾಗ ಯಾವುದ್ರ ಅಪೋಸಿಟ್ ನಾವು ಗುರುತಿಡಬೇಕಂದ್ರೆ ದ ಫೇಸ್ ಅಪೋಸಿಟ್ ದ ಲೆಟರ್ ವಿ. ವಿಚ್ ಲೆಟರ್ ಈಸ್ ಆನ್ ದ ಫೇಸ್ ಅಪೋಸಿಟ್ ದ ಲೆಟರ್ ವಿ ಅಂದರೆ ವಿ ಲೆಟರ್ನ ಅಪೋಸಿಟ್ ಯಾವ ಒಂದು ಲೆಟರ್ ಬರುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಇವಾಗ ಇಲ್ಲಿ ಏನಪ್ಪ ಅಂದರೆ ಕಾಮನ್ನಾಗಿ ಏನು ಕಾಣಿಸ್ತಿದ್ದಾವೆ ಅಂದರೆ ಇಲ್ಲಿ ಯು ಎಕ್ಸ್ ಕಾಮನ್ ಇದೆ, ಇಲ್ಲಿ ಕೂಡ ಯು ಎಕ್ಸ್ ಕಾಮನ್ ಇದೆ. ಅಂದರೆ ನಮಗೆ ವಿ ಅಪೋಸಿಟ್ ಯಾವ್ದು ಬರುತ್ತೆ ಅಂದರೆ ಇಲ್ಲಿ ವಿ ಇದೆ ಅಂದರೆ ಇದರ ಅಪೋಸಿಟ್ ಆಬ್ವಿಯಸ್ಲಿ ಝೆಡ್ ಬರುತ್ತೆ. ಅಂದರೆ ಆಪ್ಷನ್ ಈಸ್ ರೈಟ್ ಆನ್ಸರ್. ಇವಾಗ ಯಾಕಂದರೆ ಇಲ್ಲಿ ಯು ಎಕ್ಸ್ ಕಾಮನ್ ಇದೆ ಅಂದರೆ ವಿ ಅಪೋಸಿಟ್ ಝೆಡ್ ಬರುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂದರೆ ಎ ಡೈಸ್ ಹ್ಯಾಸ್ 6 ನಂಬರ್ಸ್ 1 2 3 4 5 ಆ್ಯಂಡ್ 6 ಮಾರ್ಕ್ಡ್ ಆನ್ ದ ಡಿಫ್ರೆಂಟ್ ಫೇಸಸ್. ದೇರ್ ತ್ರೀ ಡಿಫ್ರೆಂಟ್ ಪೊಸಿಷನ್ಸ್ ಆಫ್ ದ ಡೈಸ್ ಆರ್ ಶೋನ್ ಬಿಲೋ. ಫೈಂಡ್ ದ ನಂಬರ್ ಆನ್ ದ ಫೇಸ್ ಅಪೋಸಿಟ್ ದ ಫೇಸ್ ವಿತ್ ದ ನಂಬರ್ 1. ಅಂದರೆ ಇವಾಗ ಒನ್ ನಂಬರ್ನ ಅಪೋಸಿಟ್ ಯಾವ ಒಂದು ನಂಬರ್ ಬರುತ್ತೆ ಅಂತ ಗುರ್ತಿಡಿಬೇಕು. ಇವಾಗ ನೋಡೋಣ. ಫಸ್ಟ್ ಏನಿದೆ ಅಂದರೆ ಇಲ್ಲಿ 1 2 5 ಇದೆ, ಇಲ್ಲಿ 2 4 5 ಇದೆ, 6 5 4 ಇದೆ. ನೋಡೋಣ. 1 ನಮಗೆ ಫಸ್ಟಲ್ಲಿ ಕಾಣಿಸ್ತಾ ಇದೆ ಅಂದರೆ 1 ಅಪೋಸಿಟ್. ಇಲ್ಲಿ 2 5 ಕಾಮನ್ ಇದೆ, ಇಲ್ಲಿ ಕೂಡ 2 5 ಕಾಮನ್ ಇದೆ, ಇಲ್ಲಿ ಕೂಡ ಅಂದರೆ 1 ಅಪೋಸಿಟ್ ಆಬ್ವಿಯಸ್ಲಿ ಏನಾಗುತ್ತೆ 4 ಬರುತ್ತೆ. ಅಂದರೆ ಬಿ ಇಸ್ ದ ರೈಟ್. ನೆಕ್ಸ್ಟ್ ಕ್ವಶನ್ ಏನಿದೆ, ಎ ಡೈಸ್ ಹ್ಯಾಸ್ 6 ನಂಬರ್ಸ್ 1 2 3 4 5 ಆ್ಯಂಡ್ 6 mark on the different faces. Their different positions of the dice are shown below. Find the number on the face opposite the face with the number 4. ಸೇಮ್ ಕ್ವಶನ್ ಇದೆ. ಇಲ್ಲಿ ಫೋರ್ನ ಅಪೋಸಿಟ್ ಯಾವ ಬರುತ್ತೆ ಅಂತ ತಿಳ್ಕೊಳ್ಬೇಕು. 4 ಇಲ್ಲೂ ಇದೆ, ಇಲ್ಲೂ ಇದೆ. ಅಂದರೆ ಇಲ್ಲಿ ಏನಪ್ಪ, ಫಸ್ಟ್ 1 ಇದೆ, 6 ಇದೆ, 4 ಇದೆ. ಇಲ್ಲಿ 1 4 2 ಇದೆ, ಇಲ್ಲಿ 1 2 5 ಇದೆ. ಅಂದರೆ ಇಲ್ಲಿ ಕೂಡ 1 2 ಕಾಮನ್ ಇದೆ, ಇಲ್ಲಿ ಕೂಡ 1 2 ಕಾಮನ್ ಇದೆ ಅಲ್ವಾ. ಹಾಗಾಗಿ ಇಲ್ಲಿ 2 ಇಲ್ಲ ಅಂದರೆ ಇದು ಬರೋದಿಲ್ಲ. ಅಂದರೆ 1 2 1 2 ಕಾಮನ್ ಇದೆ. ಅಂದರೆ ನಮಗೆ 4ನ ಅಪೋಸಿಟ್ ಯಾವ್ದು ಬರುತ್ತೆ, 5 ಬರುತ್ತೆ. ಇವು 3 ಕ್ವಶನನ್ನು ನಾವು ಫಸ್ಟ್ ಟೈಪ್ ಅಂದರೆ ಟೈಪ್ 1ನಲ್ಲಿ ಈ 3 ಕ್ವಶನ್ಸನ್ನು ನೋಡಿದ್ವಿ. ಇವಾಗ ಮತ್ತು ಇನ್ನೂ ಒಂದು ಪ್ರಕಾರ ಯಾವ ರೀತಿ ಅಂದರೆ ನೋಡೋಣ. ನೆಕ್ಸ್ಟ್ ಇದು ಕ್ವಶನ್ ಬಂದುಬಿಟ್ಟು ಟೈಪ್ 2. 2 positions of the cube are shown below. What will come opposite the face containing 9? ಅಂದರೆ ಇಲ್ಲಿ ಕ್ಯೂಬ್ ಇದೆ, ಕ್ಯೂಬಲ್ಲಿ 9 ಅಪೋಸಿಟ್ ಯಾವ ಒಂದು ಲೆಟರ್ ಬರುತ್ತೆ ಅಂತ ಗೊತ್ತಿಲ್ಲ. 8 ಇದೆ, 7 ಇದೆ, 9 ಇದೆ, 8 6 4 ಇದೆ. ಅಂದರೆ ಇವಾಗ ಕ್ಲಾಕ್ ವೈಸ್ ಅಂದರೆ ಕ್ಲಾಕ್ ನಮಗೆ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಇದು ಕ್ಲಾಕ್ ಇದೆ ಅಂದರೆ ಈ ರೀತಿ ಬರುತ್ತೆ. ನಮಗೆ 9 ಅಪೋಸಿಟ್ ಗುರ್ತು ಹಿಡಿದಿದೆ. ಅಂದರೆ ಇಲ್ಲಿ 8 ಕಾಮನ್ ಇದೆ, ಇಲ್ಲಿ ಕೂಡ 8 ಕಾಮನ್ ಇದೆ. ಅಂದರೆ ಫಸ್ಟ್ ಏನಿದೆ 8, ನೆಕ್ಸ್ಟ್ 7 9 ಈ ರೀತಿ ಇದೆ. ಅಂದರೆ 8 7 9 ಇದೆ. ಇಲ್ಲಿ ಕೂಡ 8 ಇಲ್ಲಿದೆ. ಅಂದರೆ 8 6 4 8 ಅಂದರೆ 8 ನೆಕ್ಸ್ಟ್ 6 ಬರ್ತಾಯಿದೆ, 6 ನೆಕ್ಸ್ಟ್ 4. ಅಂದರೆ ನಮಗೆ ಏನು ಬೇಕು, 9 ಅಪೋಸಿಟ್. ಅಂದರೆ 9 ಇಲ್ಲಿದೆ, ಅಂದರೆ 9 ಅಪೋಸಿಟ್ 4 ಬರುತ್ತೆ.
8 ಅಪೋಸಿಟ್ 8, 7 ಅಪೋಸಿಟ್ 6, 9 ಅಪೋಸಿಟ್ 4 ಅಂದರೆ ನಮಗೆ 9 ಅಪೋಸಿಟ್ 4 ಬರುತ್ತೆ. 9 ಅಪೋಸಿಟ್ 4 ಅಂದರೆ ಬಿ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಬೇಸ್ಡ್ ಆನ್ ದ ಡಯಾಗ್ರಾಮ್ ವಿಚ್ ಲೆಟರ್ ಈಸ್ ಅಪೋಸಿಟ್ ಆಫ್ ಎ. ಇಲ್ಲಿ ಲೆಟರ್ಸ್ ನಂಬರ್ಸ್ ನೋಡಿದ್ವಿ, ಇಲ್ಲಿ ಲೆಟರ್ಸ್ ನೋಡು. ಫಸ್ಟ್ ಸೇಮ್ ಇದೆ ಕ್ಲಾಕ್ ವೈಸ್. ಫಸ್ಟ್ ಏನಿದೆ ಇಲ್ಲಿ ಕಾಮನ್ ಯಾವ್ದು ಬರುತ್ತೆ ಅಂತ ನೋಡಬೇಕು. ಇಲ್ಲಿ ಬಿ ಇದೆ, ಇಲ್ಲಿ ಕೂಡ ಬಿ ಇದೆ ಕಾಮನ್. ಅಂದರೆ ಬಿ ನೆಕ್ಸ್ಟ್ ಸಿ ಎ ಈ ರೀತಿ ಬರುತ್ತೆ. ಅಂದರೆ ಬಿ ಸಿ ಎ. ಇಲ್ಲಿ ಬಿ ಫಸ್ಟ್ ಬಿ ತಗೊಳ್ಳೋಣ. ಬಿ ನಂತರ ಡಿ ನಂತರ ಎ. ಅಂದರೆ ನಮಗೆ ಎ ಅಪೋಸಿಟ್ ಯಾವ್ದು ಬರುತ್ತೆ ಅಂತ. ಅಂದರೆ ಎ ಅಪೋಸಿಟ್ ಇ ಬರುತ್ತೆ. ಅಂದರೆ ಎ ಅಪೋಸಿಟ್ ಇ ಬರುತ್ತೆ. ಅಂದರೆ ಡಿ ಇಸ್ ರೈಟ್ ಆನ್ಸರ್. ಇದು ಬಂದುಬಿಟ್ಟು ಸೆಕೆಂಡ್ ಟೈಪ್. ಈಗ ನೆಕ್ಸ್ಟ್ ಈ ಕ್ವಶನ್ ಬಂದುಬಿಟ್ಟು ಟೈಪ್ 3 ಕ್ವಶನ್ ಏನಿದೆ. ಇನ್ ದ ಫಿಗರ್ ಗಿವನ್ ಬಿಲೋ ವಾಟ್ ವಿಲ್ ಕಮ್ ಅಪೋಸಿಟ್ ದ ಫೇಸ್ ಕಂಟೈನಿಂಗ್ ಎ. ಇದು ಥರ್ಡ್ ಟೈಪ್ ಇದೆ. ಅಂದರೆ ಇವಾಗ ಇದು ಫಾರ್ ಎಕ್ಸಾಂಪಲ್ ಒಂದು ಲೆಟರ್ ಈ ರೀತಿ ಚೀಟಿನ ತೊಗೊಂಡು ಒಂದು ಸರಿ ACGN BCF ಈ ರೀತಿ ಬರ್ತಾರೆ. ಫಾರ್ ಎಕ್ಸಾಂಪಲ್ ಈ ರೀತಿ ನಾವು ಫೋಲ್ಡ್ ಮಾಡಿದಾಗ ಇದು ಈ ರೀತಿ ಫೋಲ್ಡ್ ಮಾಡಿದಾಗ ನಮಗೆ ಎ ಅಪೋಸಿಟ್ ಏನು ಬರುತ್ತೆ ಅಂತ ನೋಡಬೇಕು. ಫಸ್ಟ್ ಇಲ್ಲಿ ಸಿ ಬರುತ್ತೆ. ಸಿ ನಂತರ ಇದು ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡಿದಾಗ ಎ ಬರುತ್ತೆ. ಅಂದರೆ ಈ ಕಡೆ ಜಿ ಬರುತ್ತೆ ಅಲ್ವಾ. ಸಿ ಈ ಕಡೆಯಿಂದ ಮೇಲೆ ಈ ರೀತಿ ಫೋಲ್ಡ್ ಮಾಡ್ತೇವೆ. ಸಿ ಮಿಡಲಿಟ್ಟು ಫೋಲ್ಡ್ ಮಾಡ್ತೇವೆ. ಇದು ಎ, ಇದು ಜಿ ಆಗುತ್ತೆ. ಅಂದರೆ ಎನ ಅಪೋಸಿಟ್ ಯಾವ್ದು ಬರುತ್ತೆ, ಜಿ ಬರುತ್ತೆ. ಅಂದರೆ ನಮಗೆ ಆನ್ಸರ್ ಬಂದುಬಿಟ್ಟು ಬಿ. ನೆಕ್ಸ್ಟ್ ಇನ್ ದ ಗಿವನ್ ಫಿಗರ್ ವಾಟ್ ವಿಲ್ ಕಮ್ ಅಪೋಸಿಟ್ ಟು ದ ಫೇಸ್ ಕಂಟೈನಿಂಗ್ ಎ ಅಪೋಸಿಟ್ ಇಲ್ಲಿದೆ ಎ, ಇದು ಚೇಂಜ್ ಇದೆ. ಸೊ ಎ ಇಲ್ಲಿದೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಎ ಇಲ್ಲಿದೆ ಅಂದರೆ ಇದು ಈ ಕಡೆ ಫೋಲ್ಡ್ ಮಾಡ್ತೀವಿ, ಇದು ಈ ಕಡೆ, ನೆಕ್ಸ್ಟ್ ಇದು ಈ ಕಡೆ ಆಗುತ್ತೆ. ಇದು ಮಿಡಲಲ್ಲಿ ಎ ಇಟ್ಟಾಗ ನಾವು ಈ ಕಡೆಯಿಂದ ಸಿ ಈ ಕಡೆ ಸೈಡಿಗೆ ಬರುತ್ತೆ. ನೆಕ್ಸ್ಟ್ ಡಿ ಇಲ್ಲಿ ಬರುತ್ತೆ. ಅಂದರೆ ಇದು ಇ ಏನಾಗುತ್ತೆ, ಮೇಲ್ಗಡೆ ಬರುತ್ತೆ. ಅಂದರೆ ಸಿನ ಅಪೋಸಿಟ್ ಡಿ ಬರುತ್ತೆ. ಇಲ್ಲಿ ಎನ ಅಪೋಸಿಟ್ ಏನಾಗುತ್ತೆ, ಇ ಆಗುತ್ತೆ. ಸೊ ಆನ್ಸರ್ ಬಂದುಬಿಟ್ಟು ಎ ಅಪೋಸಿಟ್ ಇ ಆಗುತ್ತೆ. ಆನ್ಸರ್ ಬಂದುಬಿಟ್ಟು ಎ ಇಸ್ ಅ ರೈಟ್ ಆನ್ಸರ್. ಥ್ಯಾಂಕ್ ಯು.